ಚುನಾವಣೆ ಒಡಿಶಾ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಈಗ ಒಂದ್ ಕಡೆ ಎದುರಾಗ್ತಾ ಇದೆ. ಯಾಕಂದ್ರೆ ಸಾಕ್ಷಿ ಮತ್ತೆ ನೀವು ನೋಡಿದ್ರಿ ಬ್ಲಾಂಕ್ ಚೆಕ್ ಆಗಿರಬಹುದು, ಮತ್ತೆ ಆ ಇಬ್ಬರು ವ್ಯಕ್ತಿಗಳಾಗಿರಬಹುದು, ಇಬ್ಬರನ್ನೂ ಕೂಡ ಗಮನಿಸಿದ್ರಿ. ರಾಜ್ಯದಲ್ಲಿ ಒಡಿಶಾ ರಾಜ್ಯಸಭಾ ಚುನಾವಣೆಯ ಡೀಲ್ ಭೀತಿ ಎದುರಾಗ್ತಾ ಇದೆ. ನಮ್ಮ ಶಾಸಕರ ಭೇಟಿಗೆ 4 ಅಪರಿಚಿತರು ಇದ್ರು. ಬ್ಯಾಟರಾಯನಪುರದ ಸುರೇಶ್ ಎಂಬುವವನ ಮೂಲಕ ರೂಮ್ ಬುಕ್ ಆಗಿತ್ತು. ಬಿಜೆಪಿ ಅವರು ರೂಮ್ ಬುಕ್ ಮಾಡಿ ಉಳಿದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 5 ಕೋಟಿ ಆಫರ್ ಕೊಟ್ಟು ನಮ್ಮ ಶಾಸಕರ ಮೀಟ್ ಮಾಡಿದ್ದಾರೆ. ಆದರೆ ಅವರ ಕುದುರೆ ವ್ಯಾಪಾರಕ್ಕೆ ನಮ್ಮ ಎಂಎಲ್ಸಿಗಳು ಈಗ ಬಲಿ ಆಗ್ತಾ ಇದ್ದಾರೆ. ಒಟ್ಟು 4 ಜನರದ್ದು ಇಬ್ಬರನ್ನ ಈಗ ನೋಡಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಬ್ಲಾಂಕ್ ಚೆಕ್, ಈ ಎಲ್ಲ ಆರೋಪಗಳಿಗೆ, ಈ ಎಲ್ಲ ಒಂದು ಮಾತುಗಳಿಗೆ ಇದು ಒಂದು ಸಾಕ್ಷಿ ಎಂಬಂತೆ ಇದೆ. ಈ ಒಂದು ಚೆಕ್ ಮತ್ತೆ ಈ ಒಂದು ಫೋಟೋ. ಅನುಮಾನ ಇಲ್ಲ, ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ. ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀವಿ. ನಾವು ಎಲೆಕ್ಷನ್ ಎದುರಿಸಕ್ಕೆ ಸಿದ್ಧ. ದಾವಣಗೆರೆ ಟಿಕೆಟ್ ಬಗೆಹರಿಯುತ್ತೆ ಸರ್? ಬಂದಲ್ಲ ಎಲ್ಲಿದೆ ಗೊಂದಲ? ಯಾವ ಗೊಂದಲ ಇಲ್ಲ. ಪಾರ್ಟಿ ಹೇಳ್ತಾರೆ, ಆ ಪಾರ್ಟಿ ಎಲ್ಲರೂ ಬಿಡಿ, ನಾವು ತಯಾರಿದ್ದೀವಿ. ಅದರಿಂದ ನಮಗೇನಾದ್ರು ಅನುಮಾನ ಇಲ್ಲ, ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ. ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀವಿ. ನಾವು ಎಲೆಕ್ಷನ್ ಈಗ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ವಾಯ್ಸ್ ಕೇಳಿಸ್ತಿರ್ಲಿಲ್ಲ, ಇವಾಗ ಬೆಲೆ ಇತ್ತು. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಿ ಸುರೇಶನ್ ಅಂತ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕಕ್ಕೆ ಬಿಜೆಪಿಯ ಪರಿಷತ್ ಸದಸ್ಯರಾದಂತಹ MLC ರವಿಕುಮಾರ್ ಅವರು ಸಂಪರ್ಕಕ್ಕೆ ಬರ್ತಿದ್ದಾರೆ. ರವಿಕುಮಾರ್ ಅವರೇ, ಈಗ DKC ಸಾಹೇಬರು ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನೀವು ಒಂದು ರೀತಿ ಕಾರಣರಾಗಿದ್ದೀರಿ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈ ಒಡಿಸ್ಸಾದಲ್ಲಿ ನಮ್ ಗವರ್ಮೆಂಟ್ ಆಲ್ರೆಡಿ ಇದೆ. DK ಶಿವಕುಮಾರ್ ಅವ್ರು ಏನೇ ಹೇಳಿದ್ರು ಕೂಡ ಅದಕ್ಕೇನು ಆಧಾರ ಇಲ್ಲ. ಈಗ ಆಲ್ರೆಡಿ ಒಡಿಸ್ಸಾದಲ್ಲಿ ನೀವು ಮೆಜಾರಿಟಿ ಇಲ್ಲದೆ ಹೋಗಿದ್ರೆ ಬಿಡಪ್ಪ ಹಂಗ ಅಸೆಂಬ್ಲಿ ಇದೆ ಅಥವಾ ಗವರ್ಮೆಂಟ್ ನಮ್ಮ MLAಗಳ ಸಂಖ್ಯೆ ಕಡಿಮೆ ಇದೆ, ಅಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ತೆಗೆದುಕೊಂಡೋಗಿ ಸರ್ಕಾರ ರಚನೆ ಮಾಡಬೇಕಾಗಿತ್ತು ಅಂತ ಇದ್ರೆ ಇವ್ರು ಹೇಳೋ ಮಾತನ್ನ ಒಪ್ಬೋದಾಗಿತ್ತು. ಆಲ್ರೆಡಿ ನಮ್ ಗವರ್ಮೆಂಟ್ ಅಲ್ಲಿದೆ. ಕಾಂಗ್ರೆಸ್ನ MLAಗಳ ಅವಶ್ಯಕತೆನೇ ನಮಗಿಲ್ಲ. ಅವ್ರು ಇಲ್ಲಿ ಟೂರ್ ಮಾಡಕ್ ಬಂದಿದ್ದಾರೆ, ಮಾಡ್ಕೊಂಡು ಹೋಗ್ಲಿ, ನಮಗೇನ್ ಸಂಬಂಧ? ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಟೂರ್ ಮಾಡಿಸ್ತಾ ಇರೋಂಥವ್ರು ಇಲ್ಲ, ಅವರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಇದ್ರೊಳಗೆ ಏನೇನು ಆಧಾರ ಇಲ್ಲ. ಏನಾರು ಆಧಾರ ಇದ್ರೆ ಬಿಡುಗಡೆ ಮಾಡ್ಲಿ, ಇಲ್ಲ ಅಂತ ಹೇಳಿದ್ರೆ ಇದೇ ತರ ಸುಳ್ಳು ಹೇಳ್ಕೊಂಡು ಇಡೀ ದೇಶದಲ್ಲಿ ಬಿಜೆಪಿ ಅವರು ಹೀಗ್ ಮಾಡ್ತಾರೆ ಹಾಗ್ ಮಾಡ್ತಾರೆ, ನಾವು ಮಾತ್ರ ಸತ್ಯ ಹರಿಶ್ಚಂದ್ರರು ಅಂತ ಹೇಳ್ತಾ. ಎಸ್, 5 ಕೋಟಿಯನ್ನ ಕೊಟ್ಟಿದ್ದಾರೆ ಅನ್ನೋದು, ಇದ್ರ ಜೊತೆಗೆ ಈಗ 4 ಜನ ಏನು ಎಂಟ್ರಿ ಕೊಟ್ಟಿದ್ರು ಅದರಲ್ಲಿ ಇಬ್ಬರನ್ನ ನಾವು ಹಿಡಿದಿಟ್ಕೊಂಡಿದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಇದಕ್ಕೇನ್ ಹೇಳ್ತೀರಿ? ಅವೆಲ್ಲ ಸುಳ್ಳು. ಅದ್ರೊಳಗೆ ಏನೇನು ಆಧಾರ ಇಲ್ಲ. ನಮ್ಮ ಸರ್ಕಾರಕ್ಕೆ ಒಡಿಸ್ಸಾದಲ್ಲಿ ಮೆಜಾರಿಟಿ ಇದೆ. ಕಾಂಗ್ರೆಸ್ನ MLAಗಳ ನಮಗೇನು ಅವಶ್ಯಕತೆ ಇಲ್ಲ. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಬಿಜೆಪಿ ಅವರೇ ರೂಮ್ ಮಾಡಿದ್ದಾರೆ, ಮತ್ತೆ ಸ್ವತಃ DKC ಸಾಹೇಬ್ರೆ ಹೇಳ್ತಾ ಇದ್ದಾರೆ 5 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ. ಇದಕ್ಕೇನ್ ಹೇಳ್ತಾ ಇದ್ದಾರೆ? ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ, ಸುಳ್ಳು ಹೇಳ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಈಗ 5 ಕೋಟಿ ಆಫರ್ ಕೊಟ್ಟಿರೋದೆಲ್ಲ ಸುಳ್ಳು. ನಮ್ಮ ಶಾಸಕರು ಹೇಳ್ತಾ ಇರ್ಬೋದು. ಓಕೆ, ಹಾಗಿದ್ರೆ ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಎಸ್, ನೋಡಿ ಈಗ ಆರೋಪ ಮಾಡ್ತಾ ಇರೋದು ಒಂದು ರೀತಿ ಸುಳ್ಳು ಅನ್ನೋದನ್ನ ಈಗ MLC ರವಿ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಕುದುರೆ ವ್ಯಾಪಾರ ಆರೋಪ ಮಾಡಿದ್ದಾರೆ. DCM DK ಶಿವಕುಮಾರ್ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ
DKC ಅವರು ಕೊಟ್ಟಂತಹ ಈ ಹೇಳಿಕೆಗಳು 5 ಕೋಟಿ ಆಫರ್ ಕೊಟ್ಟಿದ್ದಾರೆ, BJP ಅವರೇ ಸ್ವತಃ ಬುಕ್ ಮಾಡಿ ಹೋಟೆಲ್ನಲ್ಲಿ ಕೂತು ಮಾತುಕತೆಯನ್ನು ಆಡಿದ್ದಾರೆ, ಜೊತೆಗೆ 4 ಜನ ಏನು ಬಂದಿದ್ರು ಅದರಲ್ಲಿ 2ರನ್ನ ನಾವು ಹಿಡಿದಿಟ್ಟಿದ್ದೀವಿ, ಜೊತೆಗೆ ಬ್ಲ್ಯಾಂಕ್ ಚೆಕ್ ಕೂಡ ನಮ್ಮ ಜೊತೆ ಇದೆ ಅನ್ನೋ ಮಾತನ್ನ ಈಗ DKC ಅವರು ಹೇಳಿರೋದು. ಆದರೆ ಈಗ ಈ ಒಂದು ಹೇಳಿಕೆಗಳನ್ನು ಏನು DKC ಅವರು ಕೊಟ್ಟಿದ್ದಾರೆ ಅದು ಸುಳ್ಳನ್ನ ಹೇಳ್ತಿದ್ದಾರೆ ಅಥವಾ ಒಂದು ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತೇಳಿ ಈಗ MLC ರವಿಕುಮಾರ್ ಅವರು ಕೂಡ ಮಾತನಾಡಿದ್ರು. BJP ವಿರುದ್ಧ ಈಗ ಕುದುರೆ ವ್ಯಾಪಾರ ಮಾಡೋದಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅಥವಾ ಈ ರಾಜ್ಯದಲ್ಲಿ ಒಡಿಶಾ ರಾಜ್ಯಸಭಾ ಚುನಾವಣೆಯ ಡೀಲ್ ನಡೆಸುತ್ತಾ ಇರೋದು ಇದೆಲ್ಲ ಒಂದು ಕುತಂತ್ರವಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡುವಂಥ ಸನ್ನಿವೇಶಗಳು ಬರ್ತಾ ಇದೆ. ಇದು ಬ್ಯಾಟರಾಯನಪುರ ಸುರೇಶ್ ಎಂಬುವರ ಮೂಲಕ ರೂಮ್ ಬುಕ್ ಆಗಿತ್ತು. ಅವರು ಕೂಡ BJP ಅವರೇ ಬುಕ್ ಮಾಡಿರೋದು. ರೂಮನ್ನು ಬುಕ್ ಮಾಡಿಕೊಂಡು ಏನು ಕಾಂಗ್ರೆಸ್ಸಿಗರಿದ್ರು, ಕಾಂಗ್ರೆಸ್ ಶಾಸಕರಿದ್ರು, ಅವರೆಲ್ಲರೂ ಕೂಡ ಕೂತು ಮಾತನಾಡ್ತಾ ಇದ್ರು. BJP ಅವರೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು, BJP ಅವರೇ ಬುಕ್ ಮಾಡಿ ಅವರು ನಮ್ಮ ಜೊತೆಯಲ್ಲಿ ಇದ್ರು. ಒಟ್ಟು 4 ಜನರಿದ್ರು, 2 ನಮ್ಮವರು ಹಿಡಿದುಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಏನು DCM DK ಶಿವಕುಮಾರ್ ಹೇಳ್ತಾ ಇರುವಂಥ ಹೇಳಿಕೆಗಳಿವು. ನಾವು ಈಗ 4 ಜನ ಬಂದಿರೋದ್ರಲ್ಲಿ ಈಗ BJP ಅವರೇ ನಮಗೆ ರೂಮ್ ಬುಕ್ ಮಾಡಿದ್ರು, ನಾವು ಕೂತು ಮಾತನಾಡ್ತಾ ಇದ್ವಿ, ಈ ಥರ ಡೀಲ್ಗೆ ಅಂತ ಬಂದರು, ಈಗ ನಾವು ಅದರಲ್ಲಿ 2ರನ್ನ ಹಿಡಿದುಕೊಂಡಿದ್ದೀವಿ ಅಂತ ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ಆರೋಪ ಮಾಡ್ತಿರೋದು ಎಲ್ಲ ಸುಳ್ಳು. DCM ಆರೋಪಕ್ಕೆ MLC ರವಿಕುಮಾರ್ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗರು ಸತ್ಯ ಹರಿಶ್ಚಂದ್ರಂತೆ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಎನ್ ರವಿಕುಮಾರ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಈಗ ರಾಜ್ ನ್ಯೂಸ್ಗೆ BJP MLC ಎನ್ ರವಿಕುಮಾರ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಆರೋಪ ಮಾಡ್ತಿರೋದು ಎಲ್ಲ ಸುಳ್ಳು. DCM ಆರೋಪಕ್ಕೆ MLC ರವಿಕುಮಾರ್ ಈಗ ತಿರುಗೇಟನ್ನ ಕೊಡ್ತಿದ್ದಾರೆ. ಕಾಂಗ್ರೆಸ್ಸಿಗರು ಸತ್ಯ ಹರಿಶ್ಚಂದ್ರರಂತೆ ಮಾತನಾಡ್ತಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಎನ್ ರವಿಕುಮಾರ್ ಕಿಡಿಕಾರ್ತಾ ಇರೋದು. ರಾಜ್ ನ್ಯೂಸ್ಗೆ BJP MLC ರವಿಕುಮಾರ್ ಹೇಳಿಕೆ ಕೊಟ್ಟಿರೋದು ಏನು ಒಡಿಶಾದಿಂದ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಒಂದ್ ಕಡೆ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಎಂಬಂತೆ ಈಗ 2 ಇರುವಂತಹ ಫೋಟೋ, ಇನ್ನೊಂದು ಬ್ಲ್ಯಾಂಕ್ ಚೆಕ್, ಇವೆರಡನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರು ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಅದರಲ್ಲೂ ಕೂಡ DKC ಸಾಹೇಬರು ತುಂಬಾ ಅಚ್ಚುಕಟ್ಟಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಪರೋಕ್ಷವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇದೆ ಅದೆಲ್ಲ ಸುಳ್ಳು ಅಂತ MLC ರವಿಕುಮಾರ್ ಅವರು ರಾಜ್ ನ್ಯೂಸ್ನಲ್ಲಿ ಮಾತನಾಡಿ ಹೇಳಿದ್ದಾರೆ. ಅದೆಲ್ಲ ಸುಳ್ಳು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಜ್ ನ್ಯೂಸ್ ಜೊತೆಗೆ ಮಾತನಾಡ್ತಾ ಇದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ. ಆ ಬ್ಲ್ಯಾಂಕ್ ಚೆಕ್ ಎಲ್ಲಿಂದ ಬಂತು ಗೊತ್ತಿಲ್ಲ. BJP ಅವರು ಏನು ರೂಮ್ ಮಾಡಿದ್ರು, ಹೋಟೆಲನ್ನು ಮಾಡಿದ್ರು ಮಾತನಾಡೋದಕ್ಕೆ, ಒಂದು ಸಭೆ ಅನ್ನೋದಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು ಮಾಡಿಲ್ಲ. ಯಾರು ಆ 4 ಜನರಲ್ಲಿ 2ರನ್ನ ಹಿಡಿದಿಟ್ಕೊಂಡಿದ್ರು ಅದೂ ಕೂಡ ಯಾರು ಅಲ್ಲ ಅಂತ ಹೇಳಿ ಈಗ DKC ಅವರ ವಿರುದ್ಧವಾಗಿ ತಿರುಗೇಟನ್ನು ನೀಡಿದ್ದಾರೆ MLC ರವಿಕುಮಾರ್ ಅವರು.